ಇಲ್ಲಿನ ಒಂದು ವ್ಯವಸ್ಥೆ ಇಲ್ಲಿ ಅಂದರೆ ಭೂಮಂಡಲದ ಒಂದು ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕು. ನಿಸರ್ಗದ ವ್ಯವಸ್ಥೆಗಳು ಬೇರೆ, ಮಾನವ ನಿರ್ಮಿತ ಮಾಡಿರುವ ವ್ಯವಸ್ಥೆಗಳು ಬೇರೆ. ನಿನಗೆ ನಿಸರ್ಗದಲ್ಲಿರುವಂತಹ ರಹಸ್ಯಗಳನ್ನು ಹೇಳ್ಕೊಡ್ತೀನಿ. ಇದು ಸೂತ್ರ, ಆದರೆ ಆ ಸೂತ್ರಗಳನ್ನೇ ಸೂತ್ರ ಅಂತ ಹೇಳಿದ್ರೆ ಯಾರು ನಂಬಲ್ಲ, ಅದಕ್ಕೆ ರಹಸ್ಯ ಅಂತ ಹೇಳ್ತಾ ಇದ್ದೀನಿ. ನೀನು ಎಲೆ ತುದಿಲಿ ನೀರು ಹಾಕಿದ್ರೆ ಅಥವಾ ಮರಕ್ಕೆ ನೀರು ಹಾಕಿದ್ರೆ ಅದು ಹೀರ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಕೇವಲ ಮೇಲ್ನೋಟದಲ್ಲಿ ಸ್ನಾನವಾಗುತ್ತೆ. ನಿಜವಾಗ್ಲೂ ನೀನು ಮರಕ್ಕೆ ನೀರು ಕೊಡಬೇಕಂದ್ರೆ ರೂಟಿಗೆ, ಬೇರಿಗೆ ನೀನು ನೀರು ಹಾಕಬೇಕು. ಆವಾಗ ಬೇರಿಂದ ಅದು ಮರದ ಒಳಗಡೆ ಹೋಗಿ ಕೊಂಬೆಗಳಲ್ಲಿ, ರಂಬೆ ಕೊಂಬೆ, ಎಲೆಗಳಲ್ಲಿ, ಹಣ್ಣು, ಕಾಯಿ, ಹೂವು ಏನೇನಿರುತ್ತೆ ಎಲ್ಲದರ ಒಳಗಡೆಯಿಂದ ಹೋಗಿ ಅದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ ಎಲೆ ಅನ್ನೋದು ಕೇವಲ ಇಲ್ಲಿ ದೇಹ ಇದ್ದಂಗೆ. ಆ ಎಲೆಗೆ ಆತ್ಮ ಅನ್ನೋ ಒಂದು ಅತ್ಯದ್ಭುತವಾದ ಪ್ರಾಣಶಕ್ತಿ, ಶಕ್ತಿ ಚೈತನ್ಯ ಎಲ್ಲಿಂದ ಬರ್ತದೆ ಅಂದರೆ ಬೇರಿಗೆ ನೀರು ಬಿದ್ದಾಗ ಅದರೊಳಗಡೆಯಿಂದ ಹೋಗುತ್ತೆ. ಇದನ್ನು ಯಾವಾಗ ನೀನು ಅರ್ಥ ಮಾಡ್ಕೊಳ್ತೀಯೋ ಅದೇ ರೀತಿ ನೀನು ಮಾಡೋ ಎಲ್ಲ ಕೆಲಸಗಳು, ನೀನು ಕೇವಲ ಎಲೆ ತುದಿಗೆ ನೀರು ಹಾಕ್ತಾ ಇದೆಯಾ, ಎಲೆಗೆ ನೀರು ಸ್ಪ್ರೇ ಮಾಡ್ತಾ ಇದೆಯಾ, ಇದರಿಂದ ಏನು ಪ್ರಯೋಜನ ಇಲ್ಲ. ನೀನು ಮಾಡೋ ಕೆಲಸದಲ್ಲಿ ರೂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ನಿನ್ನ ಅಂತರಾತ್ಮಕ್ಕೆ ಪ್ರಾಮಾಣಿಕವಾಗಿ, ಸತ್ಯವಾಗಿ, ಸತ್ಯ ಪ್ರಾಮಾಣಿಕತೆ ಇದೆರಡು ಒಂದು ತಾಯಿ ಮಕ್ಕಳಿದ್ದಂಗೆ. ಈ ರೂಟಿಂದ ನಿನಗೇನಾದರೂ ಎಲೆಗೆ ನೀರು ಕೊಟ್ಟರೆ ಅವಾಗ ಆ ಕೆಲಸ ಸಕ್ಸಸ್ ಆಗುತ್ತೆ. ಬರೀ ಕೆಲಸದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಚಾರದಲ್ಲೂ ನಿನಗೆ ಒತ್ತಿ ಹೇಳ್ತಾ ಇದ್ದೀನಿ. ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ, ಖಂಡಿತವಾಗ್ಲೂ ನಿನ್ನ ಜೀವನ ಕೂಡ ಅಭಿವೃದ್ಧಿ ಸಮೃದ್ಧಿ ಆಗುತ್ತೆ.